ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಅನಿಲ್ ಕುಂಬ್ಳೆ ನಿವೃತ್ತಿ ಭಾಷಣ ಕೇಳಿ ಭಾವುಕರಾಗಿದ್ರಂತ ಸಚಿನ್ ತೆಂಡೂಲ್ಕರ್ ಅವರು. ಹೌದು, ಸಚಿನ್ ತೆಂಡೂಲ್ಕರ್ ಮತ್ತು ಅನಿಲ್ ಕುಂಬ್ಳೆ ಭಾರತ ಕಂಡ ಶ್ರೇಷ್ಠ ಕ್ರಿಕೆಟಿಗರು. ಇವರಿಬ್ಬರು ನಿವೃತ್ತಿಯಾದಾಗ ದೇಶಕ್ಕೆ ಬೇಸರವಾಗಿದ್ದಂತೂ ಹೌದು. ಅನಿಲ್ ಕುಂಬ್ಳೆ ನಿವೃತ್ತಿ ಸುದ್ದಿಯನ್ನು ಕೇಳಿ ಸಚಿನ್ ತೆಂಡೂಲ್ಕರ್ ಅವರು ತೀರಾ ಭಾವುಕರಾಗಿದ್ದರಂತೆ. ಹಾಗಂತ ಅವರೇ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸರಣಿಯ ಮಧ್ಯೆ ಅನಿಲ್ ಕುಂಬ್ಳೆ ನನ್ನ ಬಳಿ ನನಗೆ ಯಾಕೋ ತಂಡಕ್ಕಾಗಿ 100% ಕೊಡುಗೆಯನ್ನು ನೀಡಲಾಗ್ತಿಲ್ಲ, ಮೊದಲಿನ ಹಾಗೆ ಒಂದು ಬೌಲಿಂಗನ್ನು ಮಾಡಲು ಆಗುತ್ತಿಲ್ಲ, ಹೀಗಾಗಿ ನಿವೃತ್ತಿಯನ್ನು ತಗೊಬೇಕು ಅಂತ ಒಂದು ಯೋಚನೆಯನ್ನು ಮಾಡ್ತಾಯಿದ್ದೀನಿ ಅಂತ ಒಂದು ಆಘಾತವನ್ನು ನೀಡಿದರು. ನೀವು 80% ಕೊಡುಗೆಯನ್ನು ಕೊಟ್ಟರು ಸಾಕು, ತಂಡದಲ್ಲಿ ಇರಿ ಅಂತ ಒಂದು ಸಚಿನ್ ತೆಂಡೂಲ್ಕರ್ ಅವರು ಹೇಳಿರ್ತಾರೆ. ಆದರೆ ಆಗ ತಾನೇ ಭುಜದ ಒಂದು ಶಸ್ತ್ರಚಿಕಿತ್ಸೆಯನ್ನು ಮುಗಿಸಿ ಬಂದಿದ್ದಂಥ ಕುಂಬ್ಳೆ ಪಂದ್ಯದ ನಡುವೆ ನಡುಬೆರಳಿಗೆ ಗಾಯ ಮಾಡಿಕೊಂಡು 8 ಹೊಲಿಗೆನ ಹಾಕ್ಸ್ಕೊಂಡಿರ್ತಾರೆ. ಅಲ್ಲಿಗೆ ಅವರ ಒಂದು ನಿವೃತ್ತಿ ನಿರ್ಧಾರ ಗಟ್ಟಿಯಾಗಿ ಹೋಗಿತ್ತು. ಅವರು ನಿವೃತ್ತಿ ಭಾಷಣವನ್ನು ಮಾಡ್ತಿರುವಾಗ ನಾನು ತುಂಬ ಭಾವುಕನಾಗಿದ್ದೆ. ಅಲ್ಲಿ ವೀಕ್ಷಕರಿಗೂ ಕೂಡ ಎದ್ದು ನಿಂತು ಗೌರವವನ್ನು ಸೂಚಿಸಿದರು ಅಂತ ಸಚಿನ್ ತೆಂಡೂಲ್ಕರ್ ಅವರು ಸ್ಮರಿಸ್ತಾರೆ. ಹೌದು, ಈ ಒಂದು ಸಚಿನ್ ತೆಂಡೂಲ್ಕರ್ ಅವರಿಗೆ ಆ ಒಂದು ಅನಿಲ್ ಕುಂಬ್ಳೆ ಅವರ ಒಂದು ನಿವೃತ್ತಿ ಭಾಷಣವನ್ನು ಕೇಳಿ ಕಣ್ಣಲ್ಲಿ ನೀರು ಕೂಡ ಬಂದಿತ್ತಂತೆ. ನೀವೇನಾದರೂ ಆ ಪಂದ್ಯವನ್ನು ನೋಡಿದ್ರೆ ನಿಮ್ಗೆ ಯಾವುದೇ ರೀತಿ ಒಂದು ಫೀಲ್ ಆಗಿತ್ತು? ಆ ಒಂದು ನಿವೃತ್ತಿ ಭಾಷಣವನ್ನು ನೋಡಿ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಟ್ಟ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.